ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತಾ ಇದೆ. ಅನರ್ಹರ ಕಾರ್ಡ್ ಅನ್ನು ರದ್ದು ಮಾಡ್ತೀವಿ ಅಂತಿದೆ. ಈ ನಡುವೆ ಅನೇಕ ಮಂದಿ ಕೂಲಿ ಮಾಡೋರು, ಗ್ಯಾರೇಜ್ ಕೆಲಸದವರು, ಸೆಕ್ಯೂರಿಟಿ ಗಾರ್ಡ್ಗಳ ಕಾರ್ಡ್ಗೆ ಕತ್ತರಿ ಬಿದ್ದಿದೆ. ಇದರಿಂದ ಕಾರ್ಡ್ ಹಿಡಿದು ಕಚೇರಿಯಿಂದ ಮನೆಗೆ, ಮನೆಯಿಂದ ಕಚೇರಿಗೆ ತಿರುಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಣ್ಣೀರೋ ಆತಂಕ. ಬಿಪಿಎಲ್ ಪರಿಷ್ಕರಣೆ ವಿಚಾರ ರಾಜ್ಯದ ಜನರು ದಿಗಿಲು ಬೀಳುವಂತೆ ಮಾಡಿದೆ. ಅನರ್ಹರಿಗೆ ಶಾಕ್ ಕೊಡ್ತೀವಿ ಅಂತಿರೋ ಸರ್ಕಾರ ಬಡವರ ಕಾರ್ಡ್ಗೂ ಕತ್ತರಿ ಹಾಕ್ತಿದೆ. ಈ ಬಗ್ಗೆ ಕಾರ್ಡ್ ರದ್ದಾದವರು TV9 ಮುಂದೆ ಕಣ್ಣೀರು ಇಟ್ಟಿದ್ದಾರೆ. ಸರ್ಕಾರಿ ಸವಲತ್ತು ಸಿಗದೆ ಕಣ್ಣೀರು ಹಾಕಿದ ಮಹಿಳೆ. ಇಲ್ಲಿ ಕಣ್ಣೀರು ಹಾಕ್ತಾ ಇರೋ ಇವರ ಹೆಸರು ಕೀರ್ತಿ. ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲೇ ವಾಸ ಮಾಡ್ತಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗಿದ್ದಕ್ಕೆ ಕಳೆದೆರಡು ತಿಂಗಳಿಂದ ಈ ಬಡ ಕುಟುಂಬ ಮನೆಯಿಂದ ಕಚೇರಿ, ಕಚೇರಿಯಿಂದ ಮನೆಗೆ ಅಲೆಯುತ್ತಿದೆ. ಗೃಹಲಕ್ಷ್ಮಿ ಸೇರಿದಂತೆ ಇತರೆ ಸರ್ಕಾರಿ ಸವಲತ್ತು ಸಿಗದೆ ಇದ್ದಿದ್ದಕ್ಕೆ ಕೀರ್ತಿ ಕಣ್ಣೀರಿಟ್ಟಿದ್ದಾರೆ. ರೇಷನ್ ಕಾರ್ಡ್ ಚಾಲು ಆಗ್ಬೇಕ್ರಿ. ನಮ್ಗೆ ಸಮಸ್ಯೆ ಭಾಳ ಸಮಸ್ಯೆ ಆಗೈತ್ರಿ. ರೇಷನ್ ಕಾರ್ಡ್ ಇಲ್ದಕ್ರಿ ನಾವು ಹೋಗಿ ಕೇಳಿದ್ರ ಅವ್ರ ಮ್ಯಾಲಿಂದ ರಿಪೋರ್ಟ್ ಬರಬೇಕು, ಅವಾಗ ನಾವು ಚಾಲು ಮಾಡ್ಕೊಡ್ತೀವಿ ಅಂತ ಹೇಳ್ತಾರ್ರಿ ಅವರು. ರೇಷನ್ ಕಾರ್ಡ್ ಚಾಲು ಆಗ್ಬೇಕ್ರಿ, ಲಾಕ್ ಆಗೈತಿ ಅಂತ ಹೇಳ್ತಾರ್ರಿ ಅವ್ರು. ರೇಷನ್ ಕಾರ್ಡ್ ಇಲ್ದಕ್ಕೆ ನಮ್ಗೆ ಕಷ್ಟ ಭಾಳ ಆಗೈತ್ರಿ. ಅರ್ಚಕ ವೃತ್ತಿ ಮಾಡುವವರ ಬಿಪಿಎಲ್ ಕಾರ್ಡ್ ರದ್ದು. ಬೆಂಗಳೂರಿನ ದೇಗುಲವೊಂದರಲ್ಲಿ ಅರ್ಚಕರಾಗಿ ಕೆಲಸ ಮಾಡೋ ಇವರ ಹೆಸರು ಕುಮಾರ್. ದೇವರಿಗೆ ಪೂಜೆ ಮಾಡ್ತಾರೆ. ದುಡಿಮೆ ಸಾಲಲ್ಲ ಅಂತ ಇಸ್ತ್ರಿ ಅಂಗಡಿ ಇಟ್ಟುಕೊಂಡಿದ್ದಾರೆ. ಆದರೆ ಇಲಾಖೆ ಅಧಿಕಾರಿಗಳು ತೆರಿಗೆ ಕಟ್ಟೋ ಕಾರಣಕ್ಕೆ ಇವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ. ಯಾವುದೋ ಟ್ಯಾಕ್ಸ್ ಕಟ್ತಾ ಇಲ್ಲ ನಾವು ಅಂತ ಹೇಳಿದೆ. ಅಲ್ಲಿ ಒಂಥರ ಬೇರೆ ಕೇರ್ಲೆಸ್ ಮಾತಾಡಿದ್ರು. ನೀವು ಐರನ್ ಮಾಡ್ತೀರಿ, ನಿಮ್ಗೇನು ಒಳ್ಳೆ ಸಂಪಾದನೆ ಇದೆ, ಹೋಗಿದೆ ಸರ್, ನಮ್ಮ ಕಷ್ಟ ನಮಗೆ ಗೊತ್ತು. 50 ಬಟ್ಟೆ ಐರನ್ ಮಾಡೋದು ಕಾಲು ಎಲ್ಲ ನೋವು ಬಂದ್ಬಿಟ್ಟಿರ್ತದೆ, ಸುಸ್ತಾಗಿರ್ತದೆ ಅಂತಲೇ ಹೇಳಿದೆ. ಅವ್ರು ಒಂಥರ ಏಕನೋಷದ ಮಾತಾಡೋದಕ್ಕೆ ಹೋಗ್ಬಿಟ್ಟಿದೆ ಸರ್. ಮಾಡೋದು ಗ್ಯಾರೇಜ್ ಕೆಲಸ, ಸಂಬಳ 8,000. ಈತ ಶಶಿಕಾಂತ್ ಬೆಂಗಳೂರಿನಲ್ಲಿ ಕಳೆದ 15 ವರ್ಷಗಳಿಂದ ಗ್ಯಾರೇಜ್ ಕೆಲಸ ಮಾಡಿಕೊಂಡಿದ್ದಾನೆ. ಕಳೆದ ತಿಂಗಳು ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದ್ದು ಶಶಿಕಾಂತ್ಗೆ ದಾರಿ ಕಾಣದಾಗಿದೆ. ಅವ್ರಿಗೆ ಹುಷಾರಿರಲ್ಲ, ಸ್ವಲ್ಪ ಕಾಲು ನೋವು, ಎಲ್ಲ ಮಂಡಿ ನೋವು, ನಡೆಯೋಕ್ಕಾಗಲ್ಲ ಅವ್ರಿಗೆ. ಹೋಗಿದ್ದೆ, ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ವಿ. ನಾನು ಗ್ಯಾರೇಜ್ ಕೆಲಸ ಮಾಡ್ತೀನಿ, ನಮ್ಮ ತಂದೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ನಮ್ಮ ತಾಯಿ ಮನೇಲೇ ಇರ್ತಾರೆ, ನಮ್ಮ ತಮ್ಮ ಸ್ಕೂಲ್ಗೆ ಹೋಗ್ತಾನೆ ಸರ್. ಇಷ್ಟೇ ಅಲ್ಲ, ಮನೆ ಕೆಲಸ ಮಾಡೋ ಧನಲಕ್ಷ್ಮಿ ಅನ್ನೋರ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರೋದು ಆತಂಕ ಮೂಡಿಸಿದೆ. ಮನೆ ಕೆಲಸ ಮಾಡ್ತೀವಿ, ಅದು IT ಕಟ್ಟಬೇಕು ಅಂತ ಹೋದ ತಿಂಗಳಿಂದ ರೇಷನ್ ಬರ್ತಾ ಇಲ್ಲ. ರೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ. ನೀವು IT ಕಟ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ರೇಷನ್ ಬರ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ. ನೀವೇನಾರು IT ಫೈಲ್ ಮಾಡ್ತಿದ್ದೀರಾ ಮೇಡಮ್, ಇಲ್ಲ GST ಏನಾರು ಕಟ್ತೀರಾ ನೀವು ಅಂತ? IT ಫೈಲು ಮಾಡ್ತಿಲ್ಲ, GSTನೂ ಕಟ್ತಿಲ್ಲ. ಎಲ್ಲಿ ನಾನು ಬರುತ್ತೆ ಸರ್ IT ಫೈಲ್ ಮಾಡೋಕ್ಕೆ, GST ಕಟ್ಟೋದಕ್ಕೆ? ಗ್ಯಾರಂಟಿ ಹಣ ಬೇಡ, ರೇಷನ್ ಕೊಡಿ ಎಂದ ಸೆಕ್ಯೂರಿಟಿ ಗಾರ್ಡ್. ಇನ್ನು ದೇವನಹಳ್ಳಿ ತಾಲೂಕಿನ ರಬ್ಬನಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ. ತಿಂಗಳಿಗೆ 20,000 ಸಂಬಳ ತೆಗೆದುಕೊಳ್ಳೋ ಇವರ ಬಿಪಿಎಲ್ ಕಾರ್ಡ್ APL ಕಾರ್ಡ್ ಆಗಿ ಬದಲಾಗಿದೆ. 20,000 IT ಕಟ್ ಆಗುತ್ತೆ, 20,000 IT ಕಟ್ ಆಗಲ್ಲ. ಇದನ್ನ ಮನೆ ಮನೆಗೂ ಬಂದು ಪರಿಶೀಲನೆ ಮಾಡಬೇಕು. ಬಡಬಗ್ರು ಈ ತರ ಬಡಬಗ್ರು ಬೇಕಾದಷ್ಟು ಜನ ಇದಾರೆ. ಅವ್ರ ಮನೆಗೆ ಬಂದು ಪರಿಶೀಲನೆ ಮಾಡ್ಲಿ, ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ಲೆ. ನಮ್ಗೆ ಗೃಹಲಕ್ಷ್ಮಿ ಹಣನೂ ಬೇಡ, ಕರೆಂಟ್ ಬಿಲ್ ಫ್ರೀನೂ ಬೇಡ.